ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸಿದ್ದು ಸ್ಟುಡಿಯೋ. ಇದು ಸ್ಯಾಟರ್ಡೇ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ನನ್ನ ಫ್ರೆಂಡ್ದು ಮದುವೆ ಇತ್ತು. ಸೊ ಅವ್ರದ್ದು ಮದುವೆ ಚಿಕ್ಕಬಳ್ಳಾಪುರದಲ್ಲಿತ್ತು. ಸೊ ಹಾಗೆ ಹೋಗ್ತಾ ನಂದಿ ಭೋಗೇಶ್ವರ ಟೆಂಪಲ್ ಇದೆಯಲ್ಲ, ಸೊ ಆನ್ ದ ವೇ ಹೋಗಿ ನೋಡ್ಕೊಂಡ್ಬಂದ್ವಿ. ಸೊ ನೋಡ್ತಾ ಇರ್ಬೋದು ನಂದಿ ಭೋಗೇಶ್ವರ ಟೆಂಪಲ್ ಎಷ್ಟು ಸುಂದರವಾಗಿದೆ, ಗ್ರೀನರಿಯಿಂದ ಕೂಡಿದೆ ಅಂತ ನೋಡ್ತಾ ಇರ್ಬೋದು. ನೋಡೋಕ್ಕೆ ಕಣ್ಣಿಗೆ ತಂಪು ಅನಿಸುತ್ತೆ ಈ ಥರ ಟೆಂಪಲ್ಗಳೆಲ್ಲ ನೋಡಿಬಿಟ್ರೆ, ಅಲ್ವಾ ಫ್ರೆಂಡ್ಸ್? ನೋಡಿ, ಕಲ್ಲಿನಿಂದ ಮಾಡಿರೋ ಟೆಂಪಲ್ಸ್ಗಳು ಇವಾಗ ತುಂಬ ಕಡಿಮೆ ಈ ಥರ ಟೆಂಪಲ್ಸ್ಗಳು ಸಿಗೋದು. ಸೊ ಇದು ಎಂಟ್ರೆನ್ಸ್ ನೋಡ್ತಾ ಇರ್ಬೋದಲ್ಲ ಫ್ರೆಂಡ್ಸ್. ಸ್ಯಾಟರ್ಡೇ ಆಗಿರೋದ್ರಿಂದ ತುಂಬ ಜನ ವಿಸಿಟ್ ಮಾಡೋಕ್ಕೆ ಬಂದಿದ್ದರು. ಸೊ ಇದು ನೋಡ್ತಾ ಇರ್ಬೋದು ರಥ. ಇದು ಜಾತ್ರೆ ಟೈಮಲ್ಲಿ ಮಾತ್ರ ಓಪನ್ ಆಗುತ್ತೆ, ಉಳಿದಿರೋ ದಿನ ಎಲ್ಲ ಸೊ ಈ ಥರ ಕವರ್ ಮಾಡಿಟ್ಟಿರ್ತಾರೆ. ನೋಡಿ, ಟೆಂಪಲ್ ಈ ಥರ ಹೈಟಲ್ಲಿದೆ. ಕಲ್ಲಿಂದ ಕಟ್ಟಿದ್ದಾರೆ ಅಂತಂದರೆ ತುಂಬ ಸುಂದರವಾಗುತ್ತೆ. ಮತ್ತು ಕಲ್ಲಿಂದ ಮಾಡಿರೋ ಟೆಂಪಲ್ಗಳು ಆಲ್ಮೋಸ್ಟ್ ಕೂಲಾಗಿರುತ್ತೆ, ತಂಪಾಗಿರುತ್ತೆ ಅಲ್ವಾ? ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ. ಸೊ ಕೂಲಾಗಿರುತ್ತೆ, ತಂಪಾಗೂ ಇರುತ್ತೆ. ಜನ ಜಾಸ್ತಿ ಇದ್ರೂ ಕೂಡ ಅದು ತಣ್ಣಗೆ ಇರುತ್ತೆ ಟೆಂಪಲ್ಲು. ಬೇರೆ ಟೆಂಪಲ್ಗಳಲ್ಲೆಲ್ಲ ಜನ ಜಾಸ್ತಿ ಆದರೆ ಸೆಕೆ ಜಾಸ್ತಿ ಆಗುತ್ತೆ, ದೇವ್ರುಗಳು ಜಾಸ್ತಿ ಬರುತ್ತೆ ಅಲ್ವಾ? ಸೊ ಈ ಟೆಂಪಲ್ಗಳಲ್ಲಿ ಕಲ್ಲಿಂದ ಮಾಡಿರೋ ಟೆಂಪಲ್ಗಳು ಯಾವಾಗಲೂ ಕೂಲಾಗಿರುತ್ತೆ. ನೋಡ್ತಾ ಇರ್ಬೋದಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಟೆಂಪಲ್ ಅಂತ. ಸ್ಯಾಟರ್ಡೇ ಆಗಿರೋದ್ರಿಂದ ಸ್ವಲ್ಪ ಜನ ಬಂದಿದ್ದರು, ಸ್ವಲ್ಪ ರಶ್ ಇತ್ತು ಕೂಡ. ನಾನು ನೋಡ್ತಾ ಇರ್ಬೋದು, ಟೆಂಪಲಿಗೆ ಹೋಗ್ಬಿಟ್ಟು ಎಂಟ್ರೆನ್ಸ್ ಇದು ಟೆಂಪಲಲ್ಲಿ ದೇವ್ರನ್ನ ವಿಸಿಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನೋಡ್ತಾ ಇರ್ಬೋದು, ಕಲ್ಲಿಂದ ಎಷ್ಟು ಸುಂದರವಾಗಿ ಕಂಬಗಳನ್ನೆಲ್ಲ ಮಾಡಿದ್ದಾರೆ ನೋಡಿ. ಕಲ್ಲಿಂದ ಕೆತ್ತೋದು ಈಸಿ ಅಲ್ಲ. ಸೊ ಎಷ್ಟು ನೀಟಾಗಿ ಸುಂದರವಾಗಿ ಕಟ್ಟಿದ್ದಾರೆ ಅಂತ ನೋಡ್ತಾ ಇರ್ಬೋದು ನೀವು. ಸೊ ನಾವು ಹೋಗ್ಬಿಟ್ಟು ಫಸ್ಟು ಎಲ್ಲ ದೇವ್ರನ್ನ ವಿಸಿಟ್ ಮಾಡಿದ್ವಿ. ಒಂದು 3-4 ದೇವ್ರುಗಳಿದೆ. ಸೊ ದೇವ್ರುಗಳನ್ನೆಲ್ಲ ಸ್ವಲ್ಪ ವಿಸಿಟ್ ಮಾಡಿಬಿಟ್ಟು ಒಂದು ರೌಂಡು ದೇವಸ್ಥಾನ ಸುತ್ತ ನೋಡ್ತಾ ಇದ್ವಿ. ಸ್ವಲ್ಪ ಫೋಟೋ ಅದು ಇದೆಲ್ಲ ತೊಗೊಂಡು ನೋಡ್ತಾ ಇರ್ಬೋದು. ನನ್ನ ಮಗ ಎಷ್ಟು ಖುಷಿಯಿಂದ ಈ ಥರ ಟೆಂಪಲ್ಗಳು, ಈ ಥರ ಫ್ರೀಲೆಸ್ಸು, ಅವನಿಗೆ ಆಚೆ ಎಲ್ಲ ಕರ್ಕೊಂಬಂದುಬಿಟ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾನೆ. ಸಿಕ್ಕಾಪಟ್ಟೆ ಅಂದರೆ ಅವನಿಗೆ ತುಂಬ ಖುಷಿಯಾಗುತ್ತೆ. ಈ ಥರ ಟೆಂಪಲ್ಸ್ಗಳಿಗೆಲ್ಲ ಬಂದುಬಿಟ್ರೆ ಅವನಿಗೆ ಹೊರಗಡೆ ಬಂದ್ರೇ ತುಂಬ ಖುಷಿ. ನಾವು ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡಿಕೊಂಡು ಗ್ರೀನರಿ ಇರೋ ಕಡೆ ಬಂದ್ವಿ. ನಮ್ಮ ಮಗ ಸ್ವಲ್ಪ ಆಟ ಆಡಲಿ ಅಂತ. ನೋಡ್ತಾ ಇರ್ಬೋದು ಅವನು ಎಷ್ಟು ಎಂಜಾಯ್ ಮಾಡ್ತಿದ್ದಾನೆ ಅಂತ. ನಾವು ಅವನು ಆಟ ಆಡೋದು ನೋಡಿದರೆ ತುಂಬ ಖುಷಿಪಟ್ಟು, ಅವನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದ, ಸಿಕ್ಕಾಪಟ್ಟೆ ಖುಷಿನೂ ಪಟ್ಟ. ನೋಡ್ತಾ ಇರ್ಬೋದು, ಅವನು ನಿಲ್ತಾ ಇಲ್ಲ, ಕುಂದಲ್ಲಿ ಕೂರ್ತಾ ಇಲ್ಲ. ಆ ಥರ ಅವನಿಗೊಂಥರ ಫುಲ್ ಖುಷಿ ಆಗಿಬಿಟ್ಟಿದೆ. ಇದರಲ್ಲಿ ಬಿದ್ದರೂ ಕೂಡ